ರಾಧಾ ವಲ್ಲಭ ಶ್ರೀ ಹರಿವಂಶ. ಜೈ ಶ್ರೀಕೃಷ್ಣ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ನಮ್ಮ ಕತೆ ಕಡುಬಡತನದ ಜಂಜಾಟದಿಂದ ಹೊರಬಂದು ಸಂಘರ್ಷಮಯ ಜೀವನದ ಪ್ರಯಾಣ ಮಾಡಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಲೋಕತಂತ್ರ ಹಾಗೂ ಪ್ರಜಾಪ್ರಭುತ್ವದ ಸೋಲಿಲ್ಲದ ಸರದಾರ 56 ಇಂಚಿನ ಎದೆಗಾರಿಕೆಯ ಭಾರತ ಮಾತೆಯ ಸಂಜಾತ ಶ್ರೀಯುತ ನರೇಂದ್ರ ದಾಮೋದರ ದಾಸ್ ಮೋದಿ ಅವರ ಅನ್ಟೋಲ್ಡ್ ಸ್ಟೋರಿ ಅಂದ್ರ ಸರಿಸಾಟಿ ಇಲ್ಲದ ಗೆಲುವಿನ ಕತೆ. ನರೇಂದ್ರ ದಾಮೋದರ ದಾಸ್ ಮೋದಿ. ಸ್ನೇಹಿತರೆ, ಸ್ವತಂತ್ರ ಭಾರತದೊಳಗ ಪಂಡಿತ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಟಲ್ ಬಿಹಾರಿ ವಾಜಪೇಯಿ, PV ನರಸಿಂಹರಾವ್ ಮತ್ತು ಇಂದಿರಾ ಗಾಂಧಿಯ ನಂತರ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡವರು ಯಾರಾದ್ರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು ಮಾತ್ರ. ಒಂದ್ ಕಾಲದಾಗ ಅಂದ್ರೆ 80ರ ದಶಕದ ಮಧ್ಯಭಾಗದವರೆಗೆ ಇಡೀ ದೇಶಕ್ಕ ಗೊತ್ತಿದ್ದಿದ್ ಒಂದ ಹೆಸರು ಯಾವ್ದಪ್ಪ ಅಂತಂದ್ರ ಅದು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾತ್ರ. ಅವ್ರನ್ನ ಬಿಟ್ರೆ ಮತ್ಯಾರೂ ಇಲ್ಲ. ಆಕೆ ಒಬ್ಬಕ್ಕೆ ದೇಶ ಆಳೋ ಗಟ್ಟಿಗಿತ್ತಿ ಮತ್ತು ಉಕ್ಕಿನ ಮಹಿಳೆ ಅಂತ ಇಡೀ ದೇಶವಾಸಿಗಳ ಹೃದಯದೊಳಗ ಮನಿ ಮಾಡಿ ಕುಂತು ಬಿಟ್ಟಿದ್ಲ. ಇಂಥ ಒಂದು ಗಟ್ಟಿಗಿತ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹುತಾತ್ಮರಾದ ಬಳಿಕ ಅವರನ್ನು ಮೀರಿಸುವ ರೀತಿಯೊಳಗ ಇಡೀ ದೇಶದ 140 ಕೋಟಿ ಜನರ ಬದುಕಿನ ಮೇಲೆ ಪ್ರಭಾವ ಬೀರುತ್ತಿರುವ ವ್ಯಕ್ತಿ ನಮೋ ಅಂತಂದ್ರ ಶ್ರೀಯುತ ನರೇಂದ್ರ ದಾಮೋದರ ದಾಸ್ ಮೋದಿ. ಹಂಗ ನೋಡಿದ್ರೆ ಇವರ ಪರ್ಸನಾಲಿಟಿ ಎಷ್ಟು ಫೇಮಸ್ ಆಯ್ತೋ ಇವರ ಪೊಲಿಟಿಕಲ್ ಕರಿಯರ್ ಕೂಡ ಅದಕ್ಕಿಂತಲೂ ಹೆಚ್ಚು ಕಾಂಟ್ರೋವರ್ಸಿಯಿಂದ ಕೂಡೈತಿ. ಆದ್ರೆ ಇವರ ವ್ಯಕ್ತಿತ್ವ ಎಂತದೈತಿ ಅಂದ್ರ ಇವರನ್ನು ಇಷ್ಟಪಡದವರು ಸಹಿತ ಇವರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿರ್ಬೇಕ. ಹಂಗದಾರ ನೋಡ್ರಿಪ್ಪ ನಮ್ ನರೇಂದ್ರ ಮೋದಿ. ಒಬ್ಬ ಚಾ ಮಾರು ಹುಡುಗನಿಂದ ಶುರುವಾದ ಅವರ ಜೀವನದ ಪ್ರಯಾಣ ಅವರನ್ನು ಪ್ರಪಂಚದ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲೀಡರ್ಗಳ ಪಟ್ಟಿಯೊಳಗ ಮುಂಚೂಣಿಯಲ್ಲಿ ಬರುವಂಗ ಮಾಡಿದ್ಯಾರು? ಒಬ್ಬ ಸನ್ಯಾಸಿ ಹುಡುಗ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಎತ್ತರವಾದ ಶಿಖರವನ್ನು ಹತ್ತಿದ್ದಂಗ ಅನ್ನೋದನ್ನ ಈ ವಿಡಿಯೋದಾಗ ನೋಡ್ಕೊಂಡು ಬರೋಣ. ಹಂಗ ಅವರ ರೋಮಾಂಚಕಾರಿ ಜೀವನ ಯಾತ್ರೆಯಲ್ಲಿ ಬರುವ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕಾಕ ನಾವು ಒಂದ್ ಸ್ವಲ್ಪ ಪ್ರಯತ್ನ ಮಾಡೋಣ. 2014ರಾಗ ವಾರಾಣಸಿಯಿಂದ ಫಸ್ಟ್ ಟೈಮ್ ಭಾರತ ದೇಶದ ಪ್ರಧಾನ ಮಂತ್ರಿಯಾಗಿ ಆಮೇಲೆ ಸತತವಾಗಿ ಬಿಟ್ಟು ಬಿಡದಂಗ 3ನೇ ಅವಧಿಗೂ ತನ್ನ ಒಂದು ಪ್ರಾಬಲ್ಯ ಮುಂದುವರಿಸ್ಕೊಂಡು ಹೊಂಟಾರ. ಹಿಂಗಿದ್ರೂ ಕೂಡ ನರೇಂದ್ರ ಮೋದಿ ಅವರನ್ನ ದೇಶದ ಜನತೆ ಕುತೂಹಲ, ವಿಸ್ಮಯ ಹಾಗೂ ಒಂದ್ ಸ್ವಲ್ಪ ಸಂಶಯದಿಂದಲೇ ನೋಡಾಕತ್ಯಾರ. ಇದ ಸೆಪ್ಟೆಂಬರ್ 17ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಟ್ಟಿದ ದಿನ. ಹೌದು ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಹುಟ್ಟಿದ್ದ ಗುಜರಾತ್ ರಾಜ್ಯದ ಮೆಹಸಾನ್ ಜಿಲ್ಲೆಯ ಪುಟ್ಟ ಹಳ್ಳಿಯಾದ ವಡ್ನಗರದಾಗ. ಇದು ಅಹಮದಾಬಾದ್ ನಗರದಿಂದ ಕೇವಲ 60 ಕಿಲೋಮೀಟರ್ ದೂರ ಐತಿ. ಇಂಥ ಒಂದು ವಡ್ನಗರಕ್ಕೆ ಸುಮಾರು 2500 ವರ್ಷಗಳ ಧೀಮಂತವಾದ ಇತಿಹಾಸ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಐತಿ. ಒಂದು ಕಾಲಕ್ಕೆ ಈ ವಡ್ನಗರ ಧಾರ್ಮಿಕ ಮತ್ತು ಶೈಕ್ಷಣಿಕ ಕೇಂದ್ರವಾಗಿ ವಿಜೃಂಭಿಸುತ್ತಿದ್ದ ಕಾರಣಕ್ಕ 10,000 ಬೌದ್ಧ ಭಿಕ್ಷುಗಳು ಇಲ್ಲೇ ನೆಲೆಸಿದ್ರಂತ. ವಡ್ನಗರ ಗುಜರಾತಿನ ದಂತಕಥೆಯಾಗಿರುವ ತಾನಾ ಮತ್ತು ರೀರಿ ಎಂಬ ಇಬ್ಬರು ಹಾಡುಗಾರ್ತಿ ಸಹೋದರಿಯರ ಹುಟ್ಟೂರು. ಕ್ರಿಸ್ತಿ ಶಕ 1565ರ ಆಸುಪಾಸಿನಲ್ಲಿ ಜೀವಿಸಿದ್ದ ಇವರಿಬ್ಬರು ರಾಗಮಲ್ಲಾರದಲ್ಲಿ ಹಾಡಿ ಮಳೆ ಸುರಿಸುತ್ತಿದ್ದ ಮತ್ತೊಬ್ಬ ದಂತಕಥೆಯಾದ ತಾನ್ಸೇನನ್ನೇ ಪರವಶಗೊಳಿಸಿದ್ದರಂತೆ. ಚೀನಾ ದೇಶದ ಯಾತ್ರಿಕ ಹುಯೆನ್ಸಾಂಗ್ ಕೂಡ ಈ ಒಂದು ವಡ್ನಗರಕ್ಕ ಭೇಟಿ ಕೊಟ್ಟಿದ್ನಂತ. ಇಂಥ ಒಂದು ವಡ್ನಗರದಾಗ ನಮ್ಮ ದೇಶ ಸ್ವಾತಂತ್ರ್ಯ ಪಡೆದ ಮ್ಯಾಗ 3 ವರ್ಷಗಳು ಮುಗಿದ ಮ್ಯಾಗ ಹುಟ್ಟಿದಂತ ನಮ್ಮ ನರೇಂದ್ರ ಮೋದಿ ಅವರ ಜನ್ಮ ದಿನಾಂಕ 17ನೇ ಸೆಪ್ಟೆಂಬರ್ 1950. ಇವರ ತಂದೆಯ ಹೆಸರು ದಾಮೋದರ್ ದಾಸ್ ಮೂಲ್ಚಂದ್ ಮೋದಿ, ತಾಯಿಯ ಹೆಸರು ಹೀರಾಬಾ ಅಥವಾ ಹೀರಾಬೈನ್ ಮೋದಿ. ಈ ಮಹಾತಾಯಿಯನ್ನೇ ನೋಡಾಕ್ ನಮ್ಮ ನರೇಂದ್ರ ಮೋದಿ ಅವರು ಹುಟ್ಟಿದ ಹಬ್ಬದಂದು ಖುದ್ದು ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದನ್ನ ನಾವು ಟಿವ್ಯಾಗ ಆಗಾಗ ನೋಡಿದ್ವಿ. ಆ ಮಹಾತಾಯಿ ಮತದಾನ ಮಾಡಾಕ ಅಷ್ಟು ವಯಸ್ಸಾಗಿದ್ರೂ ಕೂಡ ಆಟೋದಾಗ ಸಾಮಾನ್ಯರಂತೆ ಬಂದ ಓಟ್ ಹಾಕಿದ್ದು ನೋಡಿದ್ವಿ. ಹಂಗಾಗಿ ಇವರ ಗುಣಾನ ನಮ್ಮ ನರೇಂದ್ರ ಮೋದಿಗೂ ಬಂದೈತಿ. ನೀವೆಲ್ಲ ನೋಡಿರ್ಬೇಕ. ನರೇಂದ್ರ ಮೋದಿ ಅವರು ಕೂಡ ಸಾಮಾನ್ಯ ಜನರ ರೀತಿಯಲ್ಲೇ ಸರತಿ ಸಾಲಿನಾಗ ನಿಂತ ಓಟ್ ಹಾಕಿದ್ದ.
ಹೌದಿಲ್ಲ? ಪಾಪ ಮೊನ್ನೆ ಮೋದಿ ಅವರ ತಾಯಿ ಹೀರಾಬೆ ತಮ್ಮ 100ನೆಯ ವಯಸ್ಸಿಗೆ ಡಿಸೆಂಬರ್ 30, 2022ರಾಗ ತೀರಿಕೊಂಡ್ರ. ಅವರ ಅಂತ್ಯ ಸಂಸ್ಕಾರಕ್ಕೆ ನರೇಂದ್ರ ಮೋದಿ ಅವರು ಬಂದ ಅಂತ್ಯ ಸಂಸ್ಕಾರದ ಎಲ್ಲಾ ಕ್ರಿಯೆಗಳನ್ನು ಮುಗಿಸಿ ಮತ್ತೆ ಕೆಲ್ಸಕ್ಕೆ ಹಾಜರಾಗಿದ್ರ. ಎಂತ ತಾಯಿಗೆ ಎಂತ ಮಗ ನೋಡ್ರಿ ನೀವ. ದಾಮೋದರ ದಾಸ್ ಮತ್ತು ಹೀರಾಬೇನ್ ದಂಪತಿಗಳಿಗೆ 6 ಜನ ಮಕ್ಕಳು. ಅದ್ರಾಗ ನಮ್ಮ ನರೇಂದ್ರ ಮೋದಿ 3ನೇದಾರ. ಸೋಮು ಮತ್ತು ಅಮೃತ್ ಮೋದಿ ದೊಡ್ಡನರಾಗ್ಬೇಕ. ಪ್ರಹ್ಲಾದ್ ಮತ್ತು ಪಂಕಜ್ ಮೋದಿ ತಮ್ಮಾರಾಗ್ಬೇಕ. ಇನ್ನೊಬ್ಬಾಕಿ ವಾಸಂತಿ ಅಂತ ತಂಗಿ ಅದಾಳ. ಮೋದಿ ಅವರ ಕುಟುಂಬದಾಗ ಬಡತನ ಅನ್ನೋದು ಹಾಸು ಹೊಕ್ಕಾಗಿತ್ತ. ತಾಯಿ ಹೀರಾಬೆ ಶ್ರೀಮಂತರ ಮನ್ಯಾಗ ಬಾಂಡೆ ಸಾಮಾನು ತೊಳೆದು ಅರ್ಬಿ ಒಗೆಯೋದು ಮತ್ತು ಅಡ್ಗಿ ಮಾಡಿಟ್ಟು ಬರ್ತಿದ್ರಂತ. ತಂದೆ ದಾಮೋದರ ದಾಸ್ ಅವರು ಹೊಟ್ಟೆ ಪಾಡಿಗಾಗಿ ರೈಲ್ವೆ ಸ್ಟೇಷನ್ದಾಗ ಒಂದು ಸಣ್ಣ ಚಾ ಅಂಗಡಿ ಇಟ್ಟಿದ್ರಂತ. ಒಮ್ಮೊಮ್ಮೆ ನಾನು ಕೂಡ ಅಪ್ಪನಿಗೆ ಸಹಾಯ ಮಾಡಕ ಚಾ ಮಾರಿ ಬರ್ತಿದ್ಯಾ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದು ಕೇಳಿರ್ಬೇಕು ನೀವು. ಇದ ವಿಚಾರ ಇಟ್ಕೊಂಡು ಟೀಕೆ ಮಾಡಕ ಹೊಂಟಿದ್ದ ಮಣಿಶಂಕರ್ ಅಯ್ಯರ್ ಎಂಬ ಕಾಂಗ್ರೆಸ್ ಮುಖಂಡನ ಮಾತುಗಳನ್ನೇ ಅಸ್ತ್ರವಾಗಿ ಬಳಸಿಕೊಂಡ ನರೇಂದ್ರ ಮೋದಿ ಅವರು ಚಾಯ್ ಪೇ ಚರ್ಚಾ ಅಂತ ಮಾಡಿ ಬಿಜೆಪಿಯನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಅಧಿಕಾರಕ್ಕೆ ತಂದ ಮೋದಿ ನಂತರ ಪ್ರಧಾನಮಂತ್ರಿಯಾಗಿದ್ದು ಈಗ ಇತಿಹಾಸ. ಮನಿಯೊಳಗ ಸಾಕಷ್ಟು ಬಡತನ ಇದ್ರೂ ಕೂಡ ಬಾಲಕ ಮೋದಿ ಅವರಿಗೆ ಉಡುಗೆ ತೊಡುಗೆಯೊಳಗ ಬಹಳ ಶಿಸ್ತು ಮೇಂಟೈನ್ ಮಾಡ್ಕೊಂಡು ಬಂದಿದ್ರ. ಇಸ್ತ್ರಿ ಮಾಡಕ್ ಇಸ್ತ್ರಿ ಪೆಟ್ಟಿಗೆ ಇಲ್ಲಂದ್ರೂ ಕೂಡ ತಾಮ್ರದ ಚರಿಯೊಳಗ ಬೆಂಕಿ ಕೆಂಡ ಇಲ್ಲಾಂದ್ರ ಬಿಸಿನೀರ್ ಹಾಕಿ ಇಸ್ತ್ರಿ ಮಾಡ್ಕೊಂತಿದ್ರಂತ. ಮತ್ತ ಅವ್ರ ಚಿಕ್ಕಪ್ಪ ಕ್ಯಾನ್ವಾಸ್ ಬಿಳಿ ಕಲರ್ ಬೂಟ್ ತಂದು ಕೊಟ್ಟಿದ್ರಂತ. ಅವನ್ನ ಪಾಲಿಶ್ ಮಾಡಾಕ ಶಾಲ್ಯಾಗ ಟೀಚರ್ ಬೋರ್ಡ್ ಮೇಲೆ ಬರಿಬೇಕಾದ್ರ ಸಣ್ಣ ತುಕುಡಿಯಾಗಿ ಬೀಳ್ತಿದ್ವಲ್ಲ ಚಾಕ್ ಪೀಸ್, ಅವನ್ ತಂದು ಪುಡಿ ಮಾಡಿ ಪಾಲಿಶ್ ಮಾಡ್ಕೊಂತಿದ್ರಂತ. ಬಾಲ್ಯದ ಕಷ್ಟಕರ ದಿನಗಳು ನರೇಂದ್ರ ಮೋದಿ ಅವರನ್ನ ಸಣ್ಣ ವಯಸ್ಸಿಗೆ ದೊಡ್ಡವರಂತೆ ಯೋಚನೆ ಮಾಡಲು ಸಾಕಷ್ಟು ಪರಿಣಾಮ ಬೀರಿದ್ವು. ನರೇಂದ್ರ ಮೋದಿ ಅವರಿಗೆ ಓದುದಂದ್ರೆ ಬಹಳ ಇಷ್ಟ. ಹಂಗಾಗಿ ಲೈಬ್ರರಿ ಒಳಗ ಬಹಳ ಟೈಮ್ ಕಳೀತಿದ್ರ. ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆ ಪಡ್ಕೊಂಡಿದ್ದ ನರೇಂದ್ರ ಮೋದಿ ಅವರು ಶಾಲಾ ದಿನಗಳಲ್ಲಿಯೇ ಚರ್ಚಾಪಟುವಾಗಿದ್ದರು. ಮತ್ತಂಗ ಆಟೋಟಗಳು ಮತ್ ನೀರಾಗಿ ಈಜಾಡೋದಂದ್ರ ನರೇಂದ್ರ ಮೋದಿಗೆ ಬಹಳ ಖುಷಿ. ಒಂದಿನ ಏನಾತಪ್ಪ ಅಂತಂದ್ರ ವಡ್ನಗರದಾಗಿದ್ದ ಶರ್ಮಿಷ್ಠಾ ನದಿ ಒಳಗ ಈಜಾಡಕ್ ಹೋಗಿ ಒಂದು ಮೊಸಳಿ ಮರಿಯನ್ನ ಹಿಡ್ಕೊಂಡು ಬಂದಿದ್ರಂತ. ಮತ್ತೆಲ್ಲಾರು ಹಂಗೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿದ ಮ್ಯಾಗ ಹೊಳ್ಳಿ ಆ ಮೊಸಳಿ ಮರಿಯನ್ನ ನದಿಯೊಳಗೆ ಹೋಗಿ ಬಿಟ್ಟು ಬಂದಿದ್ರಂತ. ಅವಾಗಿಂದಲೂ ಅವರಿಗೆ ಹೆದರಿಕೆ ಅನ್ನೋದ ಗೊತ್ತಿಲ್ಲ. ಮೋದಿ ಅವರ ಮನೆಯ ಆಸುಪಾಸಿನ ಪರಿಸರದಾಗ ಮುಸ್ಲಿಂ ಕುಟುಂಬಗಳು ಬಾಳ ಇದ್ವು. ಹಂಗಾಗಿ ನರೇಂದ್ರ ಮೋದಿ ಅವರಿಗೆ ಹಲವಾರು ಮುಸ್ಲಿಂ ಗೆಳೆಯರ ಬಾಳ ಇದ್ರ. ಅವರಲ್ಲಿ ಕೆಲವೊಬ್ರು ಈಗಾದ್ರೂ ಅದಾರ. ಸಣ್ಣೋರಿದ್ದಾಗಿಂದನೇ ಸೇವಾ ಮನೋಭಾವ ಮೈಗೂಡಿಸಿಕೊಂಡಿದ್ದ ಮೋದಿ 9 ವರ್ಷದವರಿದ್ದಾಗ ತಾಪಿ ನದಿ ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಮಾಡಕ ಗೆಳೆಯರ ಜೊತೆ ಸೇರಿ ತಿಂಡಿ ತಿನಿಸು ಮತ್ತು ಚಾ ಮಾರಿ ಅದರಿಂದ ಬಂದ ದುಡ್ಡನ್ನ ಪರಿಹಾರ ನಿಧಿಗೆ ಕೊಟ್ಟಿದ್ರಂತ. ಆಗಿನ ಬಾಂಬೆ ಪ್ರಾಂತ್ಯದಿಂದ ಪ್ರತ್ಯೇಕ ಗುಜರಾತ್ ರಚನೆಗಾಗಿ ನಡೆಯುತ್ತಿದ್ದ ಹೋರಾಟದಲ್ಲೂ ಕೂಡ ಪಾಲ್ಗೊಂಡಿದ್ದ 10 ವಯಸ್ಸಿನ ಬಾಲಕ ನರೇಂದ್ರ ಮೋದಿ 1960 ಮೇ 1 ಗುಜರಾತ್ ರಾಜ್ಯ ಉದಯವಾದಾಗ ಘೋಷಣೆ ಕೂಗುತ್ತಾ ಸಿಹಿ ಹಂಚಿದ್ರಂತ. ಮತ್ ಹಂಗ 1965ರಾಗ ಭಾರತ ಮತ್ತು ಶತ್ರು ದೇಶ ಪಾಕಿಸ್ತಾನದ ಯುದ್ಧದ ಸಂದರ್ಭದಾಗೂ ರೈಲ್ವೆ ಒಳಗ ಪ್ರಯಾಣ ಮಾಡುತ್ತಿದ್ದ ನಮ್ಮ ಹೆಮ್ಮೆಯ ಸೈನಿಕರಿಗೆ ವಡ್ನಗರದ ರೈಲ್ವೆ ಸ್ಟೇಷನ್ಯಾಗ ಅವ್ರೆಲ್ಲರಿಗೂ ಚಾ ಓದು ಕೊಟ್ಟ ಅಪರೋಕ್ಷವಾಗಿ ದೇಶ ಸೇವೆ ಮಾಡಿದ್ರಂತ. ಯಾಕಂದ್ರ ನರೇಂದ್ರ ಮೋದಿಗೂ ಕೂಡ ಸಣ್ಣೋರಿದ್ದಾಗ ಆರ್ಮಿಗೆ ಸೇರಿ ದೇಶಕ್ಕೇನಾದ್ರೂ ಅಳಿಲು ಸೇವೆ ಮಾಡ್ಬೇಕಂತ ಬಹಳ ಆಸೆ ಇತ್ತಂತ. ಹಂಗಾಗಿ ಅವರು ಈಗಾದ್ರೂ ತಮ್ಮ ಹುಟ್ಟು ಹಬ್ಬವನ್ನು ದೇಶದ ಮೂಲೆ ಮೂಲೆಯಲ್ಲಿರುವ ಸೈನಿಕರ ನಡಬರ್ಕ ಬಂದು ಆಚರಿಸ್ಕೊಂತಾರ. ಆರ್ಮಿ ಸೇರುವುದಕ್ಕೆ ಅವ್ರ ಮನ್ಯಾಗ ಒಪ್ಪಿದ್ದಿಲ್ಲ. ಆದ್ರೂ ಕೂಡ ಜಾಮ್ನಗರದಲ್ಲಿದ್ದ ಸೈನಿಕ ಶಾಲೆಗೆ ಸೇರ್ಕೋಬೇಕಂತ ಪ್ಲಾನ್ ಮಾಡಿದ್ದ ಮೋದಿಗೆ ಅವಕಾಶ ತಪ್ಪಿದ್ದು ಫೀಸ್ ಕಟ್ಟಾಕ ದುಡ್ಡಿಲ್ಲ ಅನ್ನೋ ಕಾರಣವೇ ಹೊರತು ಮನೆಯವರಲ್ಲ. 1968ರಾಗ ಮುಲ್ಕಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಅಂದ್ರೆ SSLC ಮುಗಿಸಿದ ಮ್ಯಾಗ ಯಾವುದೋ ಒಂದು ಸೆಳೆತಕ್ಕೆ ಸಿಲುಕಿದಂತಹ ಮನಸ್ಥಿತಿಯಲ್ಲಿದ್ದ ನರೇಂದ್ರ ಮೋದಿ
ಏನೋ ಒಂದು ಸಾಧಿಸಬೇಕು. ಆದರೆ ಮನೆಯಲ್ಲಿದ್ದುಕೊಂಡು ಈ ಸಂಸಾರದ ಜಂಜಾಟದಾಗ ಆಗುವುದಿಲ್ಲ ಅಂತೇಳಿ ಮನಿ ಬಿಟ್ಟು ಹೋಗಾಕ್ ನಿಂತ. ಮನ್ಯಾಗ ಹೋಗಬೇಡಂತ ಎಷ್ಟೇ ಹೇಳಿದ್ರೂ ಕೇಳಿಲ್ಲ. ತನ್ನ ನಿರ್ಧಾರ ಬದಲಿಸದೆ ನರೇಂದ್ರ ಮೋದಿ ಮನಿ ಬಿಟ್ಟ ರಾಜ್ಕೋಟ್ನ ರಾಮಕೃಷ್ಣ ಆಶ್ರಮ ಮತ್ತು ಪಶ್ಚಿಮ ಬಂಗಾಳದ ಬೇಲೂರು ಮಠಗಳಲ್ಲಿ ಸ್ವಲ್ಪ ದಿನ ಇದ್ದ ಆಮ್ಯಾಗ ಹಿಮಾಲಯದ ಕಡೆ ಹೊಂಟ್ ನಿಂತ. ಮುಂದಕ್ಕೆ ಹಂಗ ಋಷಿಕೇಶ ಮತ್ತು ಗರುಡ ಬೆಟ್ಟ ಅನ್ನೋ ಸ್ಥಳಗಳಲ್ಲಿ ಸಾಕಷ್ಟು ವರ್ಷ ತಪಸ್ವಿಗಳ ಸೇವೆ ಮಾಡಿದ. ಇವರ ಒಂದು ಸೇವೆಗೆ ಮೆಚ್ಚಿದ ಪ್ರಖ್ಯಾತ ಗುರು ಒಬ್ಬರು, ಶಿಷ್ಯ ನಿನ್ನ ಸೇವಾ ಕಾರ್ಯ ಇಲ್ಲಲ್ಲ, ಜನಗಳ ಮಧ್ಯೆ ಇದ್ದುಕೊಂಡು ಜನಕ ರಾಜ ಮಹರ್ಷಿಯ ಹಾಗೆ ಜನರ ಆಶೀರ್ವಾದ ಪಡ್ಕೊಂಡು ಭಾರತ ಮಾತೆಯ ವೈಭವ ಹೆಚ್ಚಿಸು ಮತ್ತು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡು ಎಂದು ಆಶೀರ್ವದಿಸಿ ಕಳಿಸಿಕೊಡ್ತಾರೆ. ಸರಿಸುಮಾರು ಅವರ ಜೊತೆ 2 ವರ್ಷ ದೇಶದ ಮೂಲೆ ಮೂಲೆಯನ್ನು ಸುತ್ತಾಡಿದ ನರೇಂದ್ರ ಮೋದಿ ಹೊಳ್ಳಿ ತನ್ನ ಊರಾದ ವಡ್ನಗರಕ್ಕೆ ಬಂದ. 15 ದಿನ ಮನೆಯಾಗಿದ್ದ ನರೇಂದ್ರ ಮೋದಿಗೆ ತಪಸ್ವಿ ಗುರುಗಳು ಹೇಳಿದ ಮಾತು ನೆನಪಾಗಿ ಮತ್ತೆ ಮನೆ ಬಿಟ್ಟು ಬಂದ ಮೋದಿ ಹೋಗಿ ತಲುಪಿದ್ದು ಅಹಮದಾಬಾದ್ನ RSS ಕಚೇರಿಗೆ. ಯಾಕಂದ್ರೆ ಮೋದಿಗೆ 8 ವರ್ಷ ಇದ್ದಾಗಿಂದೂ RSS ನ ಸಂಪರ್ಕ ಇತ್ತು. ಅವಾಗ ವಡ್ನಗರದ ಶಾಖೆಯೊಳಗೆ ಹೊಕ್ಕಿದ್ದ. ಅಲ್ಲಿ ನರೇಂದ್ರ ಮೋದಿಯ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ್ದು ವಕೀಲ್ ಸಾಹೇಬ್ ಎಂದು ಹೆಸರಾಗಿದ್ದ ಲಕ್ಷ್ಮಣ್ ರಾವ್ ಇನಾಮದಾರ್ ಎಂಬ ಹಿರಿಯ ಪ್ರಚಾರಕ. ಹಂಗಾಗಿ ಅಹಮದಾಬಾದಿಗೆ ಬಂದ 20 ವರ್ಷದ ತರುಣ ನರೇಂದ್ರ ಮೋದಿ ಇನ್ನು ಮುಂದೆ ನೋಡ್ಲೇ ಇಲ್ಲ. RSS ಎಂದು ಪ್ರಚಲಿತದಲ್ಲಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡ. RSS ನ ಕಚೇರಿಯ ಕಸ ಗುಡಿಸುವುದು, ಹಿರಿಯ ಪ್ರಚಾರಕರಿಗೆ ಚಹಾ ಮಾಡಿಕೊಡುವುದು, ಇಂಥ ಕೆಲಸನ ಆರಂಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿತ್ತ. 1971 ವೇಳೆಗಂತೂ ನರೇಂದ್ರ ಮೋದಿ ಅವರು ಪೂರ್ಣ ಪ್ರಮಾಣದ ಪ್ರಚಾರಕರಾಗಿ ಕಚೇರಿಗೆ ಬರುವ ಪತ್ರಗಳಿಗೆ ಉತ್ತರ ಬರೀತಿದ್ರ. ಆ ನಂತರದ ದಿನಗಳಲ್ಲಿ ಸಂಘ ಮತ್ತು ಪಕ್ಷದ ಕೆಲಸಕ್ಕಾಗಿ ಸಾಕಷ್ಟು ತಿರುಗಾಡುತ್ತಿದ್ದ ಮೋದಿ ಅವರು ಸ್ಕೂಟರ್, ಬೈಕ್ ಮತ್ತು ಕಾರ್ ಓಡಿಸೋದು ಕಲಿತ್ರ. ಆಮೇಲೆ 1971 ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಗುಜರಾತ್ನೊಳಗ ಶುರುವಾಗಿದ್ದ ನವನಿರ್ಮಾಣ ಚಳವಳಿಯಲ್ಲೂ ಮೋದಿ ಅವರು ಸಕ್ರಿಯ ಪಾತ್ರ ವಹಿಸಿದ್ರು. ಇದಾದ ಮೇಲೆ ಕೆಲವು ವರ್ಷಗಳು ಕಳೆದ ಮ್ಯಾಗ 1975 ಜೂನ್ 25 ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು. ಹಂಗಾಗಿ ಆಡಳಿತಾರೂಢ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ, ಆಧುನಿಕ ಭೀಷ್ಮ ಅಂತ ಕರೆಸಿಕೊಳ್ಳುತ್ತಿದ್ದ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ವಿರೋಧ ಪಕ್ಷದ ಪ್ರಮುಖ ಮುಖಂಡರನ್ನೆಲ್ಲ ಬಂಧನ ಮಾಡಿ ಸೆರೆಮನೆಗೆ ತಳ್ಳಿಬಿಟ್ಟಿದ್ರ. ಇಂಥ ಒಂದು ಸಂದರ್ಭದಾಗ ನಮ್ಮ ನರೇಂದ್ರ ಮೋದಿ ಅವರು ಸಿಖ್ ಸರ್ದಾರನಂತೆ ಮತ್ತು ವಯಸ್ಸಾದ ಮುದುಕರಂಗ ವೇಷ ಬದ್ಲಿ ಮಾಡ್ಕೊಂಡ ಪೊಲೀಸರ ಕಣ್ಣಾಗ ಮಣ್ಣುಗ್ಗಿ ತುರ್ತು ಪರಿಸ್ಥಿತಿ ವಿರೋಧಿಸುವ ಕರಪತ್ರಗಳನ್ನ ಮುದ್ರಿಸಿ ಹಂಚಾಕ್ ಶುರು ಮಾಡಿದ. ಹಂಗ ಎಮರ್ಜೆನ್ಸಿಯ ಕುರಿತಾದ ತಾಪತ್ರಯಗಳ ಬಗ್ಗೆ ಮತ್ತು ತಮ್ಮ ಅನುಭವಗಳ ಬಗ್ಗೆ ಒಂದು ಪುಸ್ತಕವನ್ನೇ ನರೇಂದ್ರ ಮೋದಿ ಅವರು ಬರೆದಿದ್ದಾರೆ. ಅದರ ಹೆಸರು ಆಪತ್ಕಾಲ್ಮ ಗುಜರಾತ್ ಎಂಬ ಶೀರ್ಷಿಕೆ ಹೊಂದೈತಿ. ಅದನ್ನು ಯಾರಾದ್ರೂ ಕೊಂಡು ಓದಬಹುದು. ತುರ್ತು ಪರಿಸ್ಥಿತಿ ಹೇರಿದ್ದರಿಂದ ದೇಶದ ಜನ ಕಾಂಗ್ರೆಸ್ ಪಕ್ಷಕ್ಕೆ 1977 ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ರ. ಹಂಗಾಗಿ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರ ಅಧಿಕಾರ ಕಳೆದುಕೊಂಡು ಜನತಾ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂತು. ಆಗ ಜನಸಂಘದ ನಾಯಕ ನಮ್ಮ ಅಜಾತ ಶತ್ರು ಕವಿ ಹೃದಯದ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಆಧುನಿಕ ಭೀಷ್ಮ ಪಿತಾಮಹ ಲಾಲ್ ಕೃಷ್ಣ ಅಡ್ವಾಣಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಆಡಳಿತ ಕೊಡಾಕ್ ಶುರು ಮಾಡ್ತ. ಹಂಗಾಗಿ RSS ಮತ್ತು ಬಿಜೆಪಿಯಲ್ಲಿ ಮೋದಿಯ ಪಾತ್ರ ಪ್ರಮುಖವಾಗತೊಡಗಿತು. 1987 ಮೋದಿಯನ್ನು ಗುಜರಾತ್ನ ಬಿಜೆಪಿಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ರ. 1990 LK ಅಡ್ವಾಣಿಯವರ ಸೋಮನಾಥದಿಂದ ಅಯೋಧ್ಯೆಯವರೆಗಿನ ರಥಯಾತ್ರೆ ಸಂಘಟಿಸುವಲ್ಲಿ ತಮ್ಮ ಸಾಮರ್ಥ್ಯ ಹೆಂಗೈತೆ ಅಂತ ತೋರಿಸಿಕೊಟ್ಟ ಮೋದಿ ಸ್ವಲ್ಪ ಹಂಗ LK ಅಡ್ವಾಣಿ ಅವರಿಗೆ ಹತ್ರ ಆದ್ರ. ಆಮ್ಯಾಗ 1991 ಮುರಳಿ ಮನೋಹರ ಜೋಶಿ ಅವರು ಕೈಗೊಂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ
ಏಕತಾ ಯಾತ್ರೆಗೂ ಮೋದಿ ಅವರೇ ಸಾರಥಿಯಾಗಿದ್ರ. ಆ ಸಂದರ್ಭದಾಗ ನಮ್ಮ ನರೇಂದ್ರ ಮೋದಿ ಅವರು ಕಾಶ್ಮೀರದ ಕಣಿವೆಯಲ್ಲಿದ್ದ ಶ್ರೀನಗರದ ಲಾಲ್ ಕಿಲ್ಲೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ದು. ಜಮ್ಮು ಕಾಶ್ಮೀರ ನಮ್ಮ ದೇಶದಲ್ಲಿದ್ರೂ ಅದು ಪ್ರತ್ಯೇಕ ರಾಜ್ಯದ ಆಗಿ ಪರಿವರ್ತನೆ ಆಗುವಂಗ ಕಾಂಗ್ರೆಸ್ ಪಕ್ಷದ ಮುತ್ಸದ್ದಿ ನಾಯಕರು ಮುಸ್ಲಿಮರ ಓಲೈಕೆಗಾಗಿ ಸಹಕಾರ ಕೊಟ್ಕೊಂತ ಬಂದಿದ್ರ. ಹಂಗಾಗಿ ನರೇಂದ್ರ ಮೋದಿ ಪ್ರತಿಜ್ಞೆ ಮಾಡಿದ್ರ, ಮುಂದೊಂದಿನ ಈ ಜಮ್ಮು ಕಾಶ್ಮೀರದಾಗಿರೋ ಪ್ರತಿಯೊಂದು ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರುವಂಗ ಮಾಡ್ತೇನೆ ಅಂತ. ಈಗ ಏನಾಗೈತೆ ಅನ್ನೋದು ನೀವೇ ನೋಡಾಕತ್ತೀರಿ. ಹಂಗಾಗಿ 1990 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲುಣಿಸಿದ ಬಿಜೆಪಿ 67 ಸ್ಥಾನ ಗಳಿಸಿ ಚಿಮನ್ಭಾಯಿ ಪಟೇಲರ ಜೊತೆಗೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿತು. ಆ ಮೂಲಕ ಬಿಜೆಪಿ ಗುಜರಾತ್ ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆ ಊರಿತು. ಆ ನಂತರ 1995 ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಕೇಶುಭಾಯಿ ಪಟೇಲರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ನರೇಂದ್ರ ಮೋದಿ ಅವರ ಪಾತ್ರ ಬಹಳ ಮಹತ್ವದ್ದು. ಆದ್ರೆ ಗುಜರಾತ್ ಸರ್ಕಾರದಾಗ ಹಸ್ತಕ್ಷೇಪ ಮಿತಿ ಮೀರುತ್ತಿದೆ ಮತ್ತು ನರೇಂದ್ರ ಮೋದಿ ಅವರು ಸೂಪರ್ ಸಿಎಂ ತರ ನಡ್ಕೊಳಕತ್ಯಾರ ಅಂತ ಆರೋಪ ಮಾಡಿ ಮೋದಿ ಅವರನ್ನ 1995ರಿಂದ 2001ರವರೆಗೆ ಗುಜರಾತ್ ನಿಂದ ದೂರ ಇಟ್ಟಿದ್ರ. ಆ ಸಂದರ್ಭದಾಗ ಮೋದಿಯ ಕಣ್ಣು ಕಿವಿಯಾಗಿದ್ದ ಅಮಿತ್ ಶಾ ಗುಜರಾತ್ ಸರ್ಕಾರದ ಎಲ್ಲಾ ಚಟುವಟಿಕೆಗಳನ್ನು ಮೋದಿಗೆ ತಿಳಿಸುತ್ತಿದ್ದರು. ಮೋದಿ ಅವರು ಗುಜರಾತಿನ ಸಿಎಂ ಆದ್ಮ್ಯಾಗ ತಮ್ಮ ರಾಜಕೀಯ ಎದುರಾಳಿಗಳನ್ನ ಸದ್ದಿಲ್ಲದಂಗ ಗಪ್ ಚುಪ್ ಅಂತ ಸೈಡಿಗೆ ಸರಿಸಿ ಮೋದಿ ಅವರ ಆಡಳಿತ ಯಂತ್ರಕ್ಕೆ ಸಾಥ್ ಕೊಟ್ಟವರೇ ನಮ್ಮ ಅಮಿತ್ ಶಾ. ಇವರಿಬ್ಬರ ಜೋಡಿ ಹೆಂಗೈತೆ ಅಂದ್ರ ಒಂಥರ ಕೃಷ್ಣಾರ್ಜುನರನ್ನ ನೋಡಿದಂಗ ಆಕೈತಿ. ಹಂಗಾಗಿ ಇವರಿಬ್ಬರ ಜೋಡಿಗೆ ಯಾರದೇ ಕೆಟ್ಟ ಕಣ್ಣು ಬೀಳಬಾರದಂತ ಆ ಪರಮಾತ್ಮನಿಗೆ ಬೇಡಿಕೊಳ್ತೇನೆ. ಮುಂದ 1996ರಾಗ ನರೇಂದ್ರ ಮೋದಿ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಯಿತು. ಆಮ್ಯಾಗ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾದ ಮೋದಿ 1998 ಮತ್ತು 1999ರ ಲೋಕಸಭಾ ಚುನಾವಣೆಯೊಳಗ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವುದರ ಹಿಂದ ನಮ್ಮ ನರೇಂದ್ರ ಮೋದಿ ಅವರ ಕೈವಾಡಿತ್ತು. ಇಲ್ಲಿ ನೋಡಿದ್ರ ಗುಜರಾತ್ನ ಬಿಜೆಪಿಯ ಘಟಕದಾಗ ಮುಸುಕಿನ ಗುದ್ದಾಟ ಅಂದ್ರ ಒಳ ಜಗಳದ ಸಂಬಂಧ 1996ರಾಗ ಪಕ್ಷ ಮತ್ತ ಅಧಿಕಾರ ಕಳ್ಕೊಂತ. ಮತ್ತ ಮುಂದ 1998ರಾಗ ಹೊಳ್ಳಿ ಚುನಾವಣೆಯೊಳಗ ಬಿಜೆಪಿ ಗೆದ್ದ ಗುಜರಾತ್ನಾಗ ಮತ್ತೊಮ್ಮೆ ಅಧಿಕಾರಕ್ಕೆ ಬಂತ. ಆದ್ರೆ 2001ರ ಜನವರಿ 26 ಗುಜರಾತ್ನ ಭುಜ್ ಪ್ರದೇಶದಾಗ ದೊಡ್ಡ ಭೂಕಂಪ ಆತ. ಈ ಭೂಕಂಪ ಇಡೀ ರಾಜ್ಯವನ್ನೇ ತತ್ತರಿಸುವಂಗ ಮಾಡಿತ್ತ. ಇಂಥ ಒಂದು ಸಂದರ್ಭದಾಗ ಇಮಿಡಿಯೇಟ್ ಆಕ್ಷನ್ ತಗೊಳದ್ರಾಗ ಕೇಶುಭಾಯಿ ಪಟೇಲ್ ಸರ್ಕಾರ ಸೋತ್ ಹೊಕ್ಕೈತಿ. ಅದ್ರಾಗ ಬೇರೆ ಕೇಶುಭಾಯಿ ಪಟೇಲ್ ಅವರ ಮೈಯಾಗೂ ಆರಾಮ್ ಇದ್ದಿದ್ದಿಲ್ಲ. ಹಿಂಗಾಗಿ ಇದನ್ನ ಕೈ ಬಿಟ್ರೆ ಕೆಲಸ ಕೆಡತೈತಿ ಅಂತ ತಿಳ್ಕೊಂಡಿದ್ದ ಬಿಜೆಪಿಯ ವರಿಷ್ಠರು ನಮ್ಮ ನರೇಂದ್ರ ಮೋದಿಯನ್ನ ಇದಕ್ಕ ಸೂಟೇಬಲ್ ವ್ಯಕ್ತಿ ಅಂತ ತಿಳ್ಕೊಂಡ ಬಡ ಅವ್ರನ್ನ ಕರ್ಕೊಂಬಂದ 2001ರ ಅಕ್ಟೋಬರ್ 7ರಾಗ ಸಿಎಂ ಅಂದ್ರ ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಟ್ರ. ಹಿಂಗಾಕತಿ ಅಂತ ಮೋದಿ ಕನಸು ಮನಸ್ಸಿನಾಗೂ ಅಂದ್ಕೊಂಡಿದ್ದಿಲ್ಲ. ಇದೊಂಥರ ತುಪ್ಪ ಜಾರಿ ರೊಟ್ಟಿಗೆ ಬಿದ್ದಂಗಾತ. ಆದ್ರೆ ಈ ಒಂದು ಸಂಭ್ರಮ ಬಹಳ ದಿನ ಉಳಿಲಿಲ್ಲ. ಯಾಕಂದ್ರ ಒಂದು ಘಟನೆ ಗುಜರಾತ್ ಅಷ್ಟ ಅಲ್ದ ಇಡೀ ದೇಶನ ನಡ್ಗುವಂಗ ಮಾಡಿತ್ತ. ಅದ್ಯಾವ್ದಪ್ಪ ಅಂತಂದ್ರ 2002 ಫೆಬ್ರವರಿ 27ರಾಗ ಗೋಧ್ರಾ ರೈಲು ನಿಲ್ದಾಣದ ಹೊರಭಾಗದಾಗ ಚಲಿಸುತ್ತಿದ್ದ ಸಾಬರ್ಮತಿ ಎಕ್ಸ್ಪ್ರೆಸ್ ರೈಲ್ನ್ಯಾಗ ಒಂದು ಬೋಗಿ ಪೂರ್ತಿ ಹೊತ್ತಿ ಉರಿತ. ಅದ್ರಾಗ ಪ್ರಯಾಣ ಮಾಡಾಕತ್ತಿದ್ದ 58 ಜನರು ಸುಟ್ಟು ಕರಕಲಾಗಿದ್ರ. ಅವರೆಲ್ಲ ಅಯೋಧ್ಯೆಯಿಂದ ಹೊಳ್ಳಿ ಬರಾಕತ್ತಿದ್ದ ಕರಸೇವಕರೇ ಬಾಳ ಮಂದಿದ್ರ ಅದ್ರಾಗ. ಇದಾದ ಮೇಲೆ ಗುಜರಾತ್ ಬಂದ್ಗೆ ಕರೆ ಕೊಟ್ಟಿದ್ರ. ಇಂಥ ಟೈಮ್ನಾಗ ಇನ್ನಷ್ಟು ಗಲಭೆಗಳು ನಡೆದು ಅದ್ರಾಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದ 100 ಜನ ಸುಖಾಸುಮ್ಮನೆ ಕೊಲ್ಲಲ್ಪಟ್ಟರು. ಎಷ್ಟೋ ಮಂದಿಯ ಆಸ್ತಿ ಪಾಸ್ತಿಗೆ ಬೆಂಕಿ ಹಚ್ಚಿದ್ರು. ಈ ಒಂದು ಗಲಭೆಗಳನ್ನ ಕಂಟ್ರೋಲ್ ಮಾಡಕ್ ನರೇಂದ್ರ ಮೋದಿ ವಿಳಂಬ ನೀತಿ ಅನುಸರಿಸಿದ್ರ, ಅಂದ್ರ ಸ್ಲೋ ಸ್ಟೆಪ್ ತಗೊಂಡ್ರ ಅಂತ ಬಲವಾದ ಆರೋಪ ಕೇಳಿ ಬಂತ. ಹಿಂಗಾಗಿ ಅಂದಿನ ಪ್ರಧಾನಮಂತ್ರಿ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಘಟನೆ ನಮ್ಮ ಭಾರತದ ಮ್ಯಾಲ ಕಪ್ಪು ಚುಕ್ಕಿ ಅಂತ ಹೇಳಿದ್ರ. ಇಂಥ ಗಲಭೆಗಳನ್ನ ತೋಟಿಗೆ ತರೋ ಕೆಲಸ ಸಿಎಂ ಮಾಡ್ಬೇಕ. ಆದ್ರೆ ನೀನು ಸರಿಯಾಗಿ ಮಾಡಿಲ್ಲ, ಹಂಗಾಗಿ ನೀನು ತೆಗೆದು ಒಗಿತೀವಿ ಅಂತ ಹೇಳಿದ್ರ. ಆದ್ರೆ ನಮ್ಮ ನರೇಂದ್ರ ಮೋದಿ ಅವರ ರಾಜಕೀಯ ಗುರು ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಯವರು ತಮ್ಮ ಶಿಷ್ಯನ ಈ ಒಂದು ತಪ್ಪನ್ನು
ತಮ್ಮ ಹೊಟ್ಯಾಗ ಹಾಕೊಂಡ ವಾಜಪೇಯಿ ಅವರಿಗೆ ಇದೊಂದ್ಸಲ ತಪ್ಪಾಗೈತಿ, ಇನ್ನೊಮ್ಮೆ ಹಂಗೇನ್ರ ತಪ್ಪಾತಂದ್ರ ತೆಗದ್ ಹಾಕ್ರಿ ಅಂತ ಹೇಳಿ ಒಂದು ಅವಕಾಶ ಕೊಡುನಂತ ಹೇಳಿದ್ದಕ್ಕ ನಮ್ಮ ನರೇಂದ್ರ ಮೋದಿ CM ಆಗೇ ಉಳಿದಿದ್ರ. ಆಮೇಲೆ ಲಾಲಕೃಷ್ಣ ಅಡ್ವಾಣಿ ಅವರಿಂದ ಕಲಿತ ಪಟ್ಟುಗಳಿಂದ ಬಿಜೆಪಿ ಒಳಗ ಮ್ಯಾಲ ಏರ್ಕೊಂತನ ಇಲ್ಲಿ ಮಠ ಬಂದಾರ. ಒಂದ್ ವೇಳೆ ಆ ದಿನ ವಾಜಪೇಯಿ ಅವ್ರೇನಾದ್ರು ಮೋದಿ ಅವರನ್ನ ಕೆಳಗಿಳಿಸಿದ್ರಂದ್ರ ನಮ್ಮ ಭಾರತ ದೇಶದ ರಾಜಕೀಯ ಇತಿಹಾಸ ಬ್ಯಾರೇನ ಆಕಿತ್ತು. ಆಮ್ಯಾಗ ಅವರು ಹಿಂದ್ ತಿರುಗಿ ನೋಡ್ಲೇ ಇಲ್ಲ. 2002, 2007 ಮತ್ತು 2012 ಬ್ಯಾಕ್ ಟು ಬ್ಯಾಕ್ 3 ಅವಧಿಗೂ ಗುಜರಾತ್ನಾಗ ಬಿಜೆಪಿಯನ್ನ ಅತಿ ದೊಡ್ಡ ಬಹುಮತದಿಂದ ಅಧಿಕಾರಕ್ಕೆ ತಂದು ತಾವೊಬ್ಬರು ಅಭಿವೃದ್ಧಿಯ ಹರಿಕಾರ ಅಂತ ಅವಾಗ ತೋರಿಸಿಕೊಟ್ಟಿದ್ರ. ಇನ್ನು ಈಗಂದ್ರೆ ಕೇಳ್ಬೇಕಾ? ಇತ್ಲಾಗ ನೋಡಿದ್ರೆ 2004 ಕೇಂದ್ರದಾಗ UPI ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತ. ಅವ್ರು ನಮ್ಮನ್ನ ಹಿಡಿಯಾರ ಯಾರು ಇಲ್ಲ ಅಂತ ದೊಡ್ಡ ದೊಡ್ಡ ಹಗರಣಗಳನ್ನ ಮಾಡಿ ಇಡೀ ದೇಶನ ಲೂಟಿ ಹೆಂಗ್ ಮಾಡುದಂತ ವಿಚಾರ ಮಾಡಾಕತ್ತಿದ್ರ. ಆದ್ರ ದೇಶದ 140 ಕೋಟಿ ಜನ ಈ ಕಾಂಗ್ರೆಸ್ ಅನ್ನ ಯಾವಾಗ ಮನೆಗ್ ಕಳಿಸ್ಬೇಕಂತ ವಿಚಾರ ಮಾಡಾಕತ್ತಿದ್ರ. ಇಂಥ ಹೊತ್ನ್ಯಾಗ ಬಿಜೆಪಿ ಒಳಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಆರೋಗ್ಯನೂ ಹದಗೆಟ್ಟಿತ್ತ. ಇನ್ನು ಲಾಲಕೃಷ್ಣ ಅಡ್ವಾಣಿ ಅವರನ್ನು PM ಮಾಡ್ಬೇಕಂದ್ರ ಅವರು ಪಾಕಿಸ್ತಾನಕ್ಕೆ ಹೋಗಿ ತಮ್ಮ ಕಾಲ ಮೇಲೆ ತಾವ ಕಲ್ಲು ಹಾಕೊಂಡಿದ್ರು. ಅವ್ರ ಸಪೋರ್ಟಿಗೆ ಯಾರೂ ಬರ್ಲಿಲ್ಲ. ಸ್ವತಃ ನಮ್ಮ ನರೇಂದ್ರ ಮೋದಿನ ಅವರನ್ನ ದೂರ ಇಟ್ಟಿದ್ರಿ. ಇನ್ನು ಬ್ಯಾರೆದವ್ರ ಮಾತಂದ್ರೆ ಏನು? ಇಂಥ ಟೈಮ್ನಾಗ ನಮ್ಮ ನರೇಂದ್ರ ಮೋದಿ ಗುಜರಾತ್ನಾಗ CM ಆಗಿದ್ದುಕೊಂಡ ಅಂದಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಬರೋಬ್ಬರಿ ಟೀಕೆ ಮಾಡ್ತಿದ್ರ, ಒಟ್ಟ ಹೆದರ್ತಿದ್ದಿಲ್ಲ. ಇದನ್ನೆಲ್ಲಾ ನೋಡಿದ ಬಿಜೆಪಿಯ ವರಿಷ್ಠರು ನಮ್ಮ ನರೇಂದ್ರ ಮೋದಿ ಅವರನ್ನೇ ಮುಂದಿನ ಪ್ರಧಾನಿ ಅಭ್ಯರ್ಥಿಯಾಗಿ ನೇಮಕ ಮಾಡಿದ. ಬಿಜೆಪಿಯ ವರಿಷ್ಠರು, RSS ನ ಮುಖಂಡರು ಎಲ್ಲಕ್ಕಿಂತ ಹೆಚ್ಚಾಗಿ 140 ಕೋಟಿ ದೇಶವಾಸಿಗಳ ನಂಬಿಕೆಯನ್ನು ಹುಸಿ ಮಾಡ್ದಂಗ ಬಿಜೆಪಿಯನ್ನ 2014 ಸ್ಪಷ್ಟ ಬಹುಮತದಿಂದ ಮೋದಿ ಅಧಿಕಾರಕ್ಕೆ ತಂದ್ರ. ಹಂಗ ತಾವು ಪ್ರಧಾನ ಮಂತ್ರಿ ಆದ್ರ. ಹಂಗಲ್ರಿ, ಲಾಲಕೃಷ್ಣ ಅಡ್ವಾಣಿ ಅವರಂತ ದಿಗ್ಗಜ ರಾಜಕಾರಣಿ ಇದ್ರು ನಮ್ಮ ನರೇಂದ್ರ ಮೋದಿ ಅವರಿಗೆ ಪ್ರಧಾನ ಮಂತ್ರಿ ಆಗಕ್ಕೆ ಟಿಕೆಟ್ ಹ್ಯಾಂಡ್ ಸಿಕ್ತು ಅಂತೀರೇನ? ಅದೇನಾತಪ್ಪ ಅಂತಂದ್ರ RSS ನಿಂದ 1987 ಸಂಘಟನಾ ಕಾರ್ಯದರ್ಶಿ ಆಗಿದ್ರಲ್ಲ, ಅವಾಗ ಬಿಜೆಪಿಗೆ ಹೋಗಪ್ಪ ಅಂತ ಕಳಿಸಿಕೊಟ್ರ. ಆ ಟೈಮಿನಾಗ ಮೋದಿ ಅವರಿಗೆ ರಾಜಕೀಯ ಗುರು ಆಗಿದ್ದವರೇ ನಮ್ಮ ಲಾಲಕೃಷ್ಣ ಅಡ್ವಾಣಿಯವರು. ಆಮ್ಯಾಗ 1990 ಸೆಪ್ಟೆಂಬರ್ದಾಗ ಲಾಲಕೃಷ್ಣ ಅಡ್ವಾಣಿಯವರು ರಥಯಾತ್ರೆ ಅಂತ ಮಾಡಿದ್ರು. ಆ ರಥಯಾತ್ರೆಗೆ ನಮ್ಮ ಮೋದಿ ಅವರೇ ಸಾರಥಿಯಾಗಿದ್ರು. ಈ ಒಂದು ಶೋಭಾಯಾತ್ರೆ ಯಶಸ್ವಿ ಆದ ಮ್ಯಾಗ ನಮ್ಮ ನರೇಂದ್ರ ಮೋದಿ ಲಾಲಕೃಷ್ಣ ಅಡ್ವಾಣಿ ಅವರಿಗೆ ಬಹಳ ಹತ್ರ ಆದ್ರ. ಆಮೇಲೆ 1991 ಲೋಕಸಭಾ ಚುನಾವಣೆಯಲ್ಲಿ ಗುಜರಾತಿನ ಗಾಂಧಿನಗರದಿಂದ ಕಣಕ್ಕಿಳಿದು ಒಂದು ಕೈ ನೋಡೇ ಬಿಡ್ರಿ ಅಂತ ಅಡ್ವಾಣಿ ಅವರಿಗೆ ನಮ್ಮ ಮೋದಿ ಸಲಹೆ ಕೊಟ್ಟಿದ್ರ. ಮುಂದಿದ್ರ ಋಣ ತೀರಿಸ್ಬೇಕಲ್ಲ. ಹಂಗಾಗಿ ನಮ್ಮ ನರೇಂದ್ರ ಮೋದಿಯನ್ನ 2001 ಗುಜರಾತ್ನ CM ಮಾಡಾಕ ಸಾಮ ದಾನ ದಂಡ ಭೇದ ಅಂತ ಉಪಯೋಗ ಮಾಡಿದವರೇ ಗುರು ಲಾಲಕೃಷ್ಣ ಅಡ್ವಾಣಿಯವರು. ಮುಂದ ಗುಜರಾತ್ ಗಲಭೆಯಾಗಿ ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರೋಧದ ನಡಬರ್ಕ ನಮ್ಮ ಮೋದಿ ಅವರನ್ನ CM ಆಗಿ ಉಳಿಸಿಕೊಳ್ಳುವುದ್ರಾಗ ಲಾಲಕೃಷ್ಣ ಅಡ್ವಾಣಿಯವರ ಪಾತ್ರ ಬಹಳ ಐತಿ. ಇಷ್ಟೆಲ್ಲ ಆದ್ರೂ NDA ಸರ್ಕಾರ ಬಹಳ ದಿವಸ ಕೇಂದ್ರದಾಗ ಉಳಿಲಿಲ್ಲ. ಯಾಕಂದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಆರಾಮ್ ಇಲ್ದಾರಂಗ ಆತ. ಇತ್ತಾಗ ನೋಡಿದ್ರೆ ಜೂನ್ 2005 ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟ ಅಡ್ವಾಣಿ ಸುಮ್ನ ಬಂದ್ ಬಿಟ್ಟಿದ್ರ ಏನೂ ಅಕ್ಕಿದ್ದಿಲ್ಲ. ಆದ್ರ ಅವರು ಪಾಕಿಸ್ತಾನದ ಸೃಷ್ಟಿಕರ್ತ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನ ಹಾಡಿ ಹೊಗಳಿ ಬಿಟ್ರ. ಹಿಂಗಾಗಿ RSS ನ ಕೆಂಗಣ್ಣಿಗೆ ಗುರಿಯಾಗಿ ಮೂಲ ಗುಂಪಾದ್ರ. ಅಂದ್ರ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮನ್ಯಾಗ ಕುಂದ್ರುವಂಗ ಆತ. ಈ ಟೈಮ್ನಾಗ ಮೋದಿ ಮ್ಯಾಲ ಎಲ್ಲಾರ ಕಣ್ಣು ಬಿದ್ದ ಅಡ್ವಾಣಿ ಅವರನ್ನ ಸೈಡಿಗೆ ಸರಿಸಿ ಮೋದಿಯನ್ನೇ ಮುಖ್ಯ ವೇದಿಕೆಗೆ ಕರ್ಕೊಂಡ್ ಬಂದ್ರ. ಆಮೇಲೆ ಮೋದಿ ಮತ್ತು ಗುರು ಅಡ್ವಾಣಿ ಅವರ ಸಂಬಂಧ ನಿಂತ ನೀರಾದಂಗಾತ. ಅಡ್ವಾಣಿ ಅವರ ವಿರೋಧದ ನಡುವೆಯೂ 2013 ನರೇಂದ್ರ ಮೋದಿ ಅವರನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ಹಂಗಾಗಿ NDA ಸರ್ಕಾರ 2014 ಲೋಕಸಭಾ ಎಲೆಕ್ಷನ್ಯಾಗ ಅತ್ಯಧಿಕ ಬಹುಮತದಿಂದ ಅಧಿಕಾರಕ್ಕೆ ಬಂದ್ರ
ನಾನಾ ಪ್ರಧಾನಿ ಹಾಕೇನಂತ ಹಗಲುಗನಸು ಕಂಡಿದ್ದ ಲಾಲಕೃಷ್ಣ ಅಡ್ವಾಣಿಯವರ ಆಸೆ ನಿರಾಸೆಯಾಗೆ ಉಳಿತ. ಆದ ನಮ್ಮ ನರೇಂದ್ರ ಮೋದಿ ಗುರುವನ್ನೇ ಮೀರಿ ಬೆಳೆದದ್ದು ಈಗ ಇತಿಹಾಸ. ಲಾಲ್ ಕೃಷ್ಣ ಅಡ್ವಾಣಿಯವರು ಮೂಲಿ ಗುಂಪು ಆದ ಮೇಲೆ ಅವರನ್ನ ಸೈಡಿಗಿಟ್ಟ ಗಟ್ಟಿ ಹಿಂದುತ್ವದ ಪ್ರತಿಪಾದಕರಾಗಿದ್ದ ನಮ್ಮ ನರೇಂದ್ರ ಮೋದಿ ಅವರನ್ನ RSS ನವರು ಮುಂದೆ ತಂದ್ರ. ಈಗ ನೋಡಿದ್ರೆ ನಮ್ಮ ನರೇಂದ್ರ ಮೋದಿ RSS ಅನ್ನೇ ಮೀರಿ ನಿಂತಾರ. ಹಂಗಂತ ನಾವ್ ಅಂತೇವಿ. ಆದ್ರೆ ಮೋದಿ ಅವರಿಗೆ ಇಂಥ ದಿಮಾಕ್ ಏನೂ ಇಲ್ಲ. ಯಾಕಂದ್ರ RSS ಸಂಘದಾಗ ಇಂಥ ಮೋದಿ ಅಂತವ್ರು ಬಹಳ ಮಂದಿ ಅದಾರ. ಇದೊಂದು ಶಾಂಪಲ್ ಅಷ್ಟ. ನಮ್ಮ ಭಾರತೀಯ ರಾಜಕೀಯ ರಂಗದಾಗ ತಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ಉಡುಪಿಗಾಗಿ ಇಷ್ಟೊಂದು ಟೀಕೆ ಮತ್ತು ಪ್ರಶಂಸೆಯನ್ನು ಪಡೆದುಕೊಂಡವರು ಯಾರ ಇದ್ರ ಅದು ನಮ್ಮ ನರೇಂದ್ರ ಮೋದಿ ಮಾತ್ರ. ಅವರ ಕುರ್ತಾ ಸೂಟು ಮತ್ತು ಅವರು ಹಾಕಿಕೊಳ್ಳುವ ಕಾಶ್ಮೀರಿ ಶಾಲುಗಳು ಈಗಲೂ ಸುದ್ದಿ ಒಳಗದಾವು. ಮತ್ ಇವ್ರಿಗೆ ವಾಚ್ ಅಂದ್ರೆ ಬಹಳ ಇಷ್ಟ. ಇವನ್ನೆಲ್ಲ ಹಾಕೊಂಬಂದ್ ಕನ್ನಡಿ ಮುಂದೆ ನಿಂತ್ರಂದ್ರ ಯಾವೊಬ್ಬ ಮಾಡೆಲ್ಗಳಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತ. ನರೇಂದ್ರ ಮೋದಿ ಅವರು ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕಂಗ ಡ್ರೆಸ್ ಹಾಕೊಂತಾರೆ. ಹಿಂಗ ಡ್ರೆಸ್ ಹಾಕೊಳ್ಳೋದ್ರಾಗ ನಾನಾ ಕಿಂಗ್ ಅಂತ ಇಡೀ ಪ್ರಪಂಚಕ್ಕ ತೋರಿಸಿಕೊಟ್ಟಾರ. ಇಂಟರ್ನ್ಯಾಷನಲ್ ನ್ಯೂಸ್ನ್ಯಾಗೂ ನಮ್ಮ ನರೇಂದ್ರ ಮೋದಿ ಅವರ ಡ್ರೆಸ್ಸಿನ ಬಗ್ಗೆ ಚರ್ಚೆ ನಡೀತೈತಂದ್ರ ನೀವ ತಿಳ್ಕೊಂಬಿಡ್ರಿ. ಹಂಗ ನೋಡಿದ್ರೆ ಕಾಕಿ ಚಡ್ಡಿ ತೋಳು ಮಡಚಿದ್ದ ಬಿಳಿ ಅಂಗಿ ಹಾಕೊಂತಿದ್ದ ಮೋದಿ ಅವರು ಈ ಒಂದು ಹಂತಕ್ಕೆ ಬೆಳೆದಿದ್ದ ಒಂದು ದೊಡ್ಡ ಪವಾಡ ಹೌದಿಲ್ರಿ. ಮತ್ತ ವರ್ಷಗಳು ಕಳೆದಂಗ ನರೇಂದ್ರ ಮೋದಿ ಅವರ ಈ ಒಂದು ಬದಲಾವಣೆಗೆ ಬರೇ ಡ್ರೆಸ್ಸಿಂಗ್ ಸೆನ್ಸ್ ಮತ್ತು ಗುಡ್ ಲುಕ್ ಅಷ್ಟಂತ ತಿಳ್ಕೊಂಡ್ರಿ ನೀವು. ಮತ್ತ ಯಾಕಂದ್ರ ಗುಜರಾತ್ ಗಲಭೆ ನಂತರ ಅಭಿವೃದ್ಧಿಯ ಹರಿಕಾರನಂತೆ ಹಗಲು ರಾತ್ರಿ ನಿದ್ದಿಗಟ್ಟ ದುಡ್ದಾರ. ಅಲ್ಪಸಂಖ್ಯಾತರ ಪ್ರೀತಿಯನ್ನು ಗಳಿಸ್ಯಾರ. ಇಂತಾದ್ರ ಗುಜರಾತ್ ಗಲಭೆ ನಿಯಂತ್ರಿಸುವಲ್ಲಿ ಮೋದಿ ವಿಳಂಬ ನೀತಿ ಅನುಸರಿಸ್ಯಾರಂತ ತಿಳ್ಕೊಂಡಿದ್ದ ಅಮೆರಿಕ 2005ರಾಗ ನಮ್ಮ ಮೋದಿ ಅವರಿಗೆ ವೀಸಾ ಕೊಡಂಗಿಲ್ಲ ಅಂತ ಹೇಳ್ತ. ಆದ್ರೆ ನಮ್ಮ ಮೋದಿ ತಲೆ ಕೆಡಿಸ್ಕೊಲಿಲ್ಲ. ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ನಡಿ, ಅದನ್ನ ಅಲ್ಲೇ ಇಟ್ಕೊಂಡು ಉಪ್ಪಿನಕಾಯಿ ನೆಕ್ಕೋರಿ ಅಂತ ಬಿಟ್ಟು ಬಿಟ್ಟಿದ್ರ. ಆದ್ರೆ ಅದ ಅಮೆರಿಕ ಈಗ ರೆಡ್ ಕಾರ್ಪೆಟ್ ಹಾಸಿ ಫಸ್ಟ್ ನೀ ಬಾರೋ ಮಾರಾಯ ಅಂತ ಕರೆಯಾಕತ್ತೈತಿ. ಆದ್ರೆ ನಮ್ಮ ನರೇಂದ್ರ ಮೋದಿ ನನ್ನ ಮನಸ್ಸು ತಿಳಿದಾಗ ನಾ ಬರಾವ ಅಂತ ಹೇಳಾಕತ್ಯಾರ. ಈ ಟೈಮ್ನಾಗ ಇದ ವಿಚಾರಕ್ಕೆ ಸಂಬಂಧಪಟ್ಟಂಗ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 2011ರಾಗ ಮೋದಿ ಅವರಿಗೆ ಕ್ಲೀನ್ ಚೀಟ್ ಕೊಡ್ತ. ಇದಾದ 4 ದಿನದಾಗ ಸದ್ಭಾವನಾ ಅಭಿಯಾನ ಶುರು ಮಾಡಿ ರಾಜ್ಯದಾಗ ಶಾಂತಿ, ಸಹಬಾಳ್ವೆ ಮತ್ತು ಬ್ರದರ್ಹುಡ್ ಪರ್ಮನೆಂಟ್ ಆಗಿ ಉಳಿಬೇಕಂತ ಹೇಳಿ 3 ದಿನ ಉಪವಾಸ ಇದ್ರ. ಅದ್ರ ಸಂಬಂಧ ಎಲ್ಲಾ ಸಮುದಾಯದ ಧಾರ್ಮಿಕ ಮುಖಂಡರನ್ನೆಲ್ಲ ಭೇಟಿಯಾಗಿ ಪರಿಸ್ಥಿತಿಗೆ ತಕ್ಕಂಗ ಅವ್ರ ಜೋಡಿ ಸಂಬಂಧ ಬೆಳೆಸಿದ್ರು. ಹಿಂಗಾಗಿ ಅವ್ರು ಇಲ್ಲಿ ಮಠ ಬಂದಾರ ನೋಡ್ರಿಪ್ಪ. ಇನ್ನು ನರೇಂದ್ರ ಮೋದಿ ಅವರ ದಿನಚರಿ ಬಗ್ಗೆ ಹೇಳ್ಬೇಕಂದ್ರೆ ಬೆಳಗ್ಗೆ 3:30 ಇಲ್ಲ 4 ಗಂಟೆಗೆ ಎದ್ದು ನಿತ್ಯ ಕರ್ಮ ಮುಗಿಸಿ ಯೋಗ ಧ್ಯಾನ ಮಾಡಿ ಒಂದ್ ಸ್ವಲ್ಪ ವಾಕಿಂಗ್ ಹೋಗಿ ಬಂದ ಶುಂಠಿ ಚಾ ಮಾಡ್ಕೊಂಡ್ ಕುಡ್ದ ಸ್ವಲ್ಪ ಪೇಪರ್ನ್ಯಾಗ ಕಣ್ಣಾಡಿಸಿ ಜಳಕ ಮಾಡಿ ಕೆಲ್ಸಕ್ಕೆ ಹಾಜರಾದ್ರಂದ್ರ ಮುಗಿತ. ಅಂದಂಗ ಅವ್ರಿಗೆ ಅಡ್ಗಿ ಮಾಡಿ ಕೊಡು ಅಡ್ಗಿ ಭಟ್ಟನ ಹೆಸರು ಬದ್ರಿ ಮೀನಾ ಅಂತ. ಇವರು ಗಾಂಧಿನಗರದ ಮನ್ಯಾಗಿಂದ್ರು ಹಿಡಿದ ಈಗೂ ಸಹಿತ ಅವರೇ ಅಡ್ಗಿ ಮಾಡಿ ಕೊಡುದು. ನಮ್ಮ ಮೋದಿ ಅವರು ಪಕ್ಕಾ ಸಸ್ಯಾಹಾರಿ. ಮತ್ತ ಅವರಿಗೆ ಕುಡಿ ಚಟ ಇಲ್ಲ, ಸಿಗರೇಟ್ ಸೇದು ಚಟ ಇಲ್ಲ, ಕೆಟ್ಟ ಚಟ ಅನ್ನೋದು ಅವ್ರ ಡಿಕ್ಷನರಿ ಒಳಗ ಇಲ್ಲ. ಅವ್ರದ್ದೇನಿದ್ರು ಬಿಸಿ ಬಿಸಿ ರೊಟ್ಟಿ ಕಿಚಡಿ ತಿನ್ನೋದೊಂದ ಚಟ. ನಮ್ಮ ನರೇಂದ್ರ ಮೋದಿ ಅವರಿಗೆ ಅಡ್ಗಿ ಮಾಡಕ್ಕೂ ಬರ್ತೈತಿ. ರಾತ್ರಿ ಊಟ ಆದ್ಮೇಲೆ ನಮ್ಮಂಗ ಅವರು ಕೂಡ ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾರ. ಆದ್ರೆ ಅವ್ರ ಫೇವ್ರೇಟ್ ನ್ಯೂಸ್ ಚಾನೆಲ್ ಯಾವ್ದಂತ ಗೊತ್ತಿಲ್ಲ ಅಷ್ಟ. ನಮ್ಮ ನರೇಂದ್ರ ಮೋದಿ ಅವರಿಗೆ ಇತಿಹಾಸ ಅದರಲ್ಲೂ ರಾಜನೀತಿ ವಿಷಯ ಅಂತಂದ್ರ ಬಹಳ ಪ್ರೀತಿ. ಹಂಗಾಗಿ ಈಗಲೂ ಅವಕ್ ಸಂಬಂಧಪಟ್ಟಂತ ಪುಸ್ತಕಗಳನ್ನ ತರಿಸ್ಕೊಂಡ ಓದ್ತಾರ. ನಮ್ಮ ನರೇಂದ್ರ ಮೋದಿ ಅವರು ತುಂಬಾ ಶಿಸ್ತಿನ ಸಿಪಾಯಿ ಅದಾರ. ರಾತ್ರಿ ಎಷ್ಟೊತ್ತಿಗಾರ ಮಕ್ಕೊಳ್ಳಿ, ಆದ್ರೆ ಬೆಳಿಗ್ಗೆ 4 ಗಂಟೆಕಂದ್ರೆ ಎದ್ದು ಬಿಡ್ತಾರ. ಸ್ವಸ್ಥ ದೇಹದಿಂದ ಸ್ವಸ್ಥ ಮನಸ್ಸು, ಆರೋಗ್ಯವೇ ಭಾಗ್ಯ ಅಂತ ಅವರಿಗೆ ಗೊತ್ತೈತಿ. ಹಂಗಾಗಿ ನವರಾತ್ರಿ ಬಂತಂದ್ರ 9 ದಿನ ಉಪವಾಸ ಇರ್ತಾರ. ಹೊರದೇಶದಾಗಿದ್ರು ಈ ವ್ರತ ತಪ್ಸಂಗಿಲ್ಲ. 4-5 ದಿನ ಪ್ರವಾಸ ಮಾಡಿ ಬಂದ್ರು ನನಗ್ ಸುಸ್ತಾಗೈತಿ, 1-2 ದಿವ್ಸ ಆರಾಮ್ ತಗೊಂಡ ಆಮೇಲೆ ನೋಡಿದ್ರ ಆತ ಬಿಡ ಅನ್ನೋ ಜಾತಿನ ಅಲ್ಲ. ಯಾವಾಗಾರ ಕೇಳಿರೇನ ಅವ್ರಿಗೆ ಆರಾಮಿಲ್ಲ ಅಂದಿದ್ದು? ಎಲ್ಲೇ ಹೋಗ್ಲಿ ಏನ ಮಾಡ್ಲಿ ಸೀದಾ ಬಂದವರ ಕಚೇರಿಗೆ ಹೋಗಿ ಹರೇದವ್ರು ನಾಚ್ಕೊಂಡಿರ್ಬೇಕು ಅವ್ರನ್ನ ನೋಡಿ. ಹಂಗೆ ಕೆಲಸ ಮಾಡ್ತಾರ. ಇಂಥ ಒಂದು ಪ್ರಧಾನಿ ಅವರನ್ನ ನೋಡಾಕತ್ತೀವಲ್ಲ ಅದ ನಮ್ ಪುಣ್ಯ. ನಾ ಭೂತೋ ನಾವು ಭವಿಷ್ಯತಿ ಅನ್ನೋ ಹಂಗ ಮುಂದೊಂದಿನ ಅವರ ಹೆಸರು ಸುವರ್ಣ ಅಕ್ಷರದಾಗ ಬರೆದಿಡುವಂತ ಕಾಲ
ಬಹಳ ದೂರ ಇಲ್ಲ. ನಮ್ಮ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಫಿಟ್ ಇಂಡಿಯಾ ಅಭಿಯಾನಕ್ಕೆ ಚಾಲನೆ ಕೊಟ್ಟಾರ. ವ್ಯಾಯಾಮ ಎಲ್ಲರೂ ಮಾಡ್ಬೇಕಂತೇಳಿ ವಿಶ್ವಸಂಸ್ಥೆಗೆ ಯೋಗದ ಮಹತ್ವವನ್ನು ಮನವರಿಕೆ ಮಾಡಿಸಿಕೊಟ್ಟಾರ. ಹಂಗಾಗಿ ನಮ್ಮ ನರೇಂದ್ರ ಮೋದಿ ಅವರಿಂದನ ಈ ಯೋಗ ಅನ್ನೋದು ಇಡೀ ಜಗತ್ತಿನ ತುಂಬಾ ಪಬ್ಲಿಸಿಟಿ ಪಡ್ಕೊಂತ. ಅದ್ರ ಸಂಬಂಧನ ಪ್ರತಿ ವರ್ಷ ಜೂನ್ 21ರಾಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂತ ಬರಾಕತ್ಯಾರ. ಇದರಿಂದ ನಮ್ಮ ಭಾರತ ದೇಶದ ಗೌರವ ಇನ್ನೂ ಹೆಚ್ಚಾಗಿ ಸ್ವಚ್ಛ ಭಾರತ ಅಭಿಯಾನ ಸ್ಟಾರ್ಟ್ ಮಾಡಿ ಎಲ್ಲಾ ಕೆಟ್ಟ ಹುಳುಗಳನ್ನು ಕೂಡ ಸ್ವಚ್ಛ ಮಾಡ್ಕೊಂತ ಬರಾಕತ್ಯಾರ. ಅಂದ್ರ ಭಾರತದ ಶತ್ರುಗಳು ಅಂದಿರದ ಸ್ವಚ್ಛ ಆಗಾಕತ್ತಾವ. ಹೊರಗಿನವ್ರ ಜೋಡಿ ಗುದ್ದಾಡ್ಬಹುದ್ರಿ, ಆದ್ರ ಒಳಗಿನವ್ರ ಜೋಡಿ ಹೆಂಗ್ ಗುದ್ದಾಡಕತ್ತಿ ಹೇಳ್ರಿ ನೀವ? ನಮ್ಮ ನರೇಂದ್ರ ಮೋದಿ ಅವರಿಗೆ ಇಂಗ್ಲಿಷ್ ಮಾತಾಡಕ್ ಬರೋಬ್ಬರಿ ಬರ್ತೈತಿ, ಆದ್ರ ಸುಮ್ಕ ಪೋಸ್ ಕೊಡಾಕ್ ಮಾತ್ರ ಮಾತಾಡಂಗಿಲ್ಲ. ಅಲ್ರಿ, ಅಷ್ಟು ಚಲೋತಂಗ್ ಹಿಂದಿ ಮಾತಾಡ್ತಾರ. ಅದು ಯಾರು ಬರೆದು ಕೊಟ್ಟದ್ದಲ್ಲ, ತಮಗೇನ್ ಹೇಳ್ಬೇಕೋ ಅದನ್ನ ಡೈರೆಕ್ಟ್ ಮಾತಾಡುವಂತ ಕಲೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಬಿಟ್ರ ನೆಕ್ಸ್ಟ್ ಇವ್ರ. ನಮ್ಮ ಹುಬ್ಳಿಗೆ ಬಂದಾಗ ನಮಸ್ಕಾರಿ ಹುಬ್ಳಿ ಮಂದಿಗಂತ ಕನ್ನಡದಾಗ ಭಾಷಣ ಶುರು ಮಾಡಿದ. भारत माता की ಈ ಭೂಮಿ ಸಾಹಸ, ಶೌರ್ಯ, ತ್ಯಾಗ, ತಪಸ್, ಸೇವಾ, ವಿದ್ಯಾ, ಸಂಸ್ಕೃತಿ, ಇತಿಹಾಸ, ಪರಂಪರೆಗಳಿಗೆ ಹೆಸರುವಾಸಿ ಆಗಿದೆ. ನನಗೆ ಈ ಪುಣ್ಯ ಪವಿತ್ರ ಭೂಮಿಗೆ ಬಂದಿದ್ದಕ್ಕೆ ರೋಮಾಂಚ ಆಗಿದೆ. ಅವ್ರ ಸ್ಪೆಷಾಲಿಟಿನ ಹಂಗ. ಯಾವ ಪ್ರದೇಶಕ್ಕೆ ಹೊಕ್ಕಾರಲ್ಲ ಆ ಪ್ರದೇಶದ ಆಡು ಭಾಷೆಯನ್ನ ಕಲಿತ ಹೇಳ್ತಾರ. ಅವರ ಮಾತೃಭಾಷೆ ಗುಜರಾತಿ ಇದ್ರೂ ಅವ್ರ ಬಾಯಾಗಿ ಹಿಂದಿ ಭಾಷೆ ಕೇಳುವುದ ಒಂದು ಅದ್ಭುತ. ಬರವಣಿಗೆ ಒಳಗ ನಮ್ಮ ನರೇಂದ್ರ ಮೋದಿ ಒಂದ್ ಕೈ ನೋಡೇ ಬಿಟ್ಟಾರ. ಸಣ್ಣ ಮಕ್ಕಳಿಗೆ ಪರೀಕ್ಷೆ ಹೆಂಗ ಎದುರಿಸ್ಬೇಕು ಅನ್ನೋ ಪುಸ್ತಕದಿಂದ ಹಿಡಿದ ಕತೆ, ಕವನ, ಆತ್ಮಕಥನ ಹಿಂಗ ಬಾಳ ಪುಸ್ತಕ ಬರ್ದಾರ. ಇವರನ್ನ ಕುರಿತು ಬಾಳ ಮಂದಿ ಪುಸ್ತಕನೂ ಬರ್ದಾರ, ಹೋಗಿ ಚೆಕ್ ಮಾಡಿರ್ಬೇಕಾದ್ರ. ಮತ್ತೇನಪ್ಪಾ ಅಂತಂದ್ರ ಎಲ್ಲಾ ಪ್ರಧಾನ ಮಂತ್ರಿಗಳಿಗೆ ಕೈ ತುಂಬಾ ಕೆಲಸ ಇರ್ತಾವ. ಈ ಹಿಂದಿನ ಎಲ್ಲಾ ಪ್ರಧಾನ ಮಂತ್ರಿಗಳು ಬಾಳ ಚಲೋತಂಗ್ ಕೆಲಸ ಮಾಡಿ ಹೋಗ್ಯಾರ. ಆದ್ರ ನಮ್ಮ ನರೇಂದ್ರ ಮೋದಿ ಅವರ ಕೆಲಸನ ಬಾಳ ಡಿಫ್ರೆಂಟ್ ಐತಿ. ಯಾಕಂದ್ರ ದಿನದ 18 ತಾಸು ಮಟ್ಟ ಕೆಲಸ ಮಾಡ್ತಾರಂದ್ರ ವಿಚಿತ್ರ ಅನ್ಸೈತಿ ನಮಗ. ಹಿಂಗ ಯಾರು ಕೆಲಸ ಮಾಡಿದ್ ನೋಡೇ ಇಲ್ಲ ನಾವು. ಹಿಂಗಾಗಿ ಇವ್ರ ಜೋಡಿ ಕೆಲಸ ಮಾಡೋ ಕ್ಯಾಬಿನೆಟ್ ಮಂತ್ರಿಗಳು ಕೂಡ ಇವರಿಂದ ಸ್ಫೂರ್ತಿ ಪಡೆದ ಕಾರ್ಯಾಂಗ ಚೆನ್ನಾಗಿ ನಡೆಯಾಕತ್ತಿದ್ರಿಂದ ಇವತ್ತು ನಮ್ಮ ಭಾರತ ದೇಶ GDP ಒಳಗ 3ನೇ ಸ್ಥಾನಕ್ಕೆ ದಾಪುಗಾಲಿಟ್ಟೈತಿ. ಇದು ಇಡೀ ಪ್ರಪಂಚಕ್ಕ ಒಂದು ದೊಡ್ಡ ಮಾದರಿ ಆಗೈತಿ. ಅಲ್ರಿ, ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿನ 9ಕ್ಕೆ ಕೆಲ್ಸಕ್ಕೆ ಹಾಜರತ್ತಾರಂದ್ರ ಎಲ್ಲಾ ಉದ್ಯೋಗಿಗಳು ಕರೆಕ್ಟ್ ಟೈಮಿಗೆ ಬರೋದ್ರಾಗ ಏನ್ ದೊಡ್ಡ ಮಾತೈತ್ರಿ. ಅದಕ್ ನಮ್ಮ ಹಿರಿಯರು ಒಂದ್ ಮಾತು ಯಾವಾಗ್ಲೂ ಹೇಳ್ತಿರ್ತಾರ, ಹಿರಿಯಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂತ. ಇನ್ನೊಬ್ಬರಿಗೆ ಮಾಡು ಅನ್ನೋ ಬದಲು ನಾವ ಮಾಡಿ ತೋರಿಸ್ಬೇಕು ಅನ್ನೋ ಕ್ಯಾಟಗರಿ ಒಳಗ್ ಬರ್ತಾರ ನಮ್ಮ ನರೇಂದ್ರ ಮೋದಿ. ನಮ್ಮ ನರೇಂದ್ರ ಮೋದಿ ಅವರು ಯಾವ ಒಂದು ಪ್ರಧಾನಿಗಳು ಮಾಡಲಾರದಂತ ಕೆಲಸಗಳನ್ನ ಮಾಡಿ ತೋರ್ಸ್ಯಾರ. ಅದ್ರಾಗ ಡಿಮಾನಿಟೈಸೇಷನ್, GST, ಸರ್ಜಿಕಲ್ ಸ್ಟ್ರೈಕ್, ಆರ್ಟಿಕಲ್ 370 ಅಬ್ರೋಗೇಷನ್, ಜನ್ಧನ್ ಯೋಜನೆ, ಬೇಟಿ ಪಢಾओ ಬೇಟಿ ಬಚಾओ, ಘರ್ ಘರ್ ಪಾನಿ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, ಆಯುಷ್ಮಾನ್ ಭಾರತ, ಲಾಡ್ಲಿ ಬೆಹನಾ ಯೋಜನೆ, ಪ್ರತಿ ಮನೆಗೂ ಸಿಲಿಂಡರ್ ಯೋಜನೆ, ರಾಮ ಮಂದಿರ ಉದ್ಘಾಟನೆ, ಕುಂಭಮೇಳದ ಆಯೋಜನೆ, ಕಾಶಿ ವಿಶ್ವನಾಥ್ ಕಾರಿಡೋರ್, ಈಗ ಮೊನ್ನೆ ಆಪರೇಷನ್ ಸಿಂಧೂರ್ ಮಾಡಿದ್ದಿರ್ಬೋದು. ಇನ್ನೂ ಬಾಳ ಅದಾವ. ನನಗ್ ನೆನಪಿದ್ದಷ್ಟ ಹೇಳಿದ್ಯಾ. ಇಂಥ ಎಷ್ಟೋ ನಿರ್ಧಾರಗಳನ್ನ ದೇಶಕ್ಕೋಸ್ಕರ ತಗೊಂಡು ರಿಸ್ಕ್ ಟೇಕರ್ ಲೀಡರ್ ಅಂತ ಅನಿಸ್ಕೊಂಡಾರ. ಒಟ್ಟಿನ್ಯಾಗ ಅಪ್ರತಿಮ ದೇಶಪ್ರೇಮಿ, ದನಿವರಿಯದ ಕಾಯಕ ಯೋಗಿ, ಅದ್ಭುತ ಮಾತುಗಾರ, ದೃಢ ನಿರ್ಧಾರ ತೆಗೆದುಕೊಳ್ಳುವ ನಮ್ಮ ನರೇಂದ್ರ ದಾಮೋದರ ದಾಸ್ ಮೋದಿ ಅವರಿಗೆ 75ನೇ ಹುಟ್ಟು ಹಬ್ಬಕ್ಕೆ ನಾವು ಶುಭ ಕೋರುತ್ತಾ, ಮೋದಿ ಹೈ ತೋ ಮುಮ್ಕಿನ್ ಹೈ. ಧನ್ಯವಾದಗಳು. ರಾಧೆ ರಾಧೆ. चलिए, मुझे आप सभी से बात करके बहुत अच्छा लगा. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. आप सभी को मेरी ढेर सारी शुभकामनाएं.